ತಿಳಿಸಿದೆ. ನಿಮ್ಮ ಮಾರ್ಗದರ್ಶನದಿಂದ ನನ್ನ ನಿರ್ಣಯ ಬದಲಾಗಿದೆ. ಇದಕ್ಕೆ ನಾನು ಎಂದಿಗೂ ನಿಮ್ಮ ಆಭಾರಿ ಗುರುದೇವ. ನೀವು ನನ್ನನ್ನು ವಿಷ್ಣುವಿನ ದಾಸನಾಗುವುದರಿಂದ ಕಾಪಾಡಿದಿರಿ. ಇನ್ನು ನಾನು ಕೇವಲ ಆ ಬಾಲಕನ ಹತ್ಯೆ ಮಾಡುತ್ತೇನೆ. ಯಾರು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಅರ್ಧರಾತ್ರಿಯಲ್ಲಿ ಜನಿಸಿರುತ್ತಾನೋ ನನಗೆ ವಚನ ನೀಡಿ ಗುರುದೇವ, ಎಂದು ನಾನು ವಿಷ್ಣುವಿನ ಅಂಶವನ್ನು ಅಂತ್ಯ ಮಾಡುತ್ತೇನೋ ಅವನ ಅಂತ್ಯ ಸಂಸ್ಕಾರವನ್ನು ನೀವೇ ಮಾಡಬೇಕು. ನಾಳೆ ಇವತ್ತು ನನ್ನ ಮಗಳು ರಾಧೆ ಮಾಡಿರೋ ಕೆಲಸ ಎಷ್ಟು ದೊಡ್ಡವ್ರಿಗೂ ಮಾಡೋಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಪ್ಪ, ನಾನ್ ರಾಧೆ. ನಾನು ಏನ್ ಮಾಡಿದ್ನೋ ಲಕ್ಷ್ಮಿ ಮಾತೆ ಆಶೀರ್ವಾದದಿಂದ ಮಾಡಿದ್ದು. ಅಣ್ಣ, ನನಗೆ ನಿನ್ ಬಗ್ಗೆ ಮಾತ್ರ ಅಲ್ಲ, ನಿನ್ನ ಹಸಿವಿನ ಬಗ್ಗೆನೂ ಚಿಂತೆ ಆಗಿತ್ತು. ಅದಕ್ಕೆ ನಾನು ನಿನ್ಗೆ ಅಂತ ಏನ್ ತಂದಿದ್ದೀನಿ ನೋಡು. ರಾಧೆ, ನಂಗೆ ಇವತ್ತು ಅರ್ಥ ಆಯ್ತು. ನಿನ್ ಮೇಲೆ ಲಕ್ಷ್ಮೀ ಮಾತೆ ಆಶೀರ್ವಾದ ಮಾತ್ರ ಅಲ್ಲ ಇರೋದು, ನಮ್ಮೆಲ್ರಿಗೂ ನೀನೇ ಸಾಕ್ಷಾತ್ ಲಕ್ಷ್ಮೀ ಮಾತೆ. ಅಮ್ಮ, ಅಪ್ಪ, ನಿಮ್ ಮಗಂಗೆ ನಿಮ್ ಕೈಯಾರೆ ಲಾಡು ತಿನ್ಸೋದಿಲ್ವಾ? ನಿಮ್ ಮಗಂಗೆ ತುಂಬಾ ಹಸುವಾಗ್ತಿದೆ ಅಮ್ಮ. ಕೃಷ್ಣ, ಕೃಷ್ಣ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ? ಮಹಾರಾಜ ಕಂಸಂಗೆ ಅರ್ಥ ಮಾಡಿಸಿದ್ರು, ಇವನು ಆ ಹುಡುಗ ಅಲ್ಲ, ನೀವು ಹುಡುಕ್ತಿರೋನೇ ಬೇರೆ. ಗೋಪಿಕೆ, ನೀನಾ? ಅಪ್ಪಯ್ಯನ ತರೋ ಬದಲು ನೀನು ಇಷ್ಟೊಡ್ಡ ಅಪ್ಪಯ್ಯನ ದೂರ ಮಾಡ್ತೀಯಾ? ಇದೇ ಗೋಪಿಕೆ ಹೇಗೆ? ಕೃಷ್ಣ, ನಾನ್ ರಾಧೆ. ನನ್ ಕೈಯಲ್ಲಿ ಆಗ್ದಿರೋದು ಯಾವ್ದೂ ಇಲ್ಲ. ಆದ್ರೆ ಒಂದೇ ರಾತ್ರಿಲಿ ಋಷಿ ಗರ್ಗಾಚಾರ್ಯರ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಬರೋದು ಸಾಧ್ಯನೇ ಇಲ್ವಲ್ಲ ಗೋಪಿಕೆ? ನಿನ್ ಕೈಯಲ್ಲಿ ಆಗದೆ ಇರ್ಬಹುದು. ನಾನು ಎಷ್ಟು ಜೋರಾಗಿ ಓಡ್ದೆ ಅಂದ್ರೆ ಆ ಸೂರ್ಯಂಗೂ ನನ್ನ ಹಿಡಿಯಕ್ಕಾಗ್ಲಿಲ್ಲ. ಬೆಳಗಾಗೋದಕ್ ಮುಂಚೆನೆ ಋಷಿ ಗರ್ಗಾಚಾರ್ಯರನ್ನ ಕರ್ಕೊಂಡು ಮಥುರಕ್ಕೆ ತಲುಪಿಟ್ಟಿದ್ದೆ. ಹೌದು ಕೃಷ್ಣ, ಮಹಾರಾಜ ಕಂಸಂಗೆ ನನ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗಿ ಅವರು ನನ್ನ ಹತ್ರ ಕ್ಷಮೆನು ಕೇಳಿದ್ರು. ರಾಧೆಯಿಂದಾನೇ ಇದೆಲ್ಲ ಸಾಧ್ಯ ಆಗಿದ್ದು. ಒಳ್ಳೇದಾಯ್ತು ಗೋಪಿಕೆ, ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ದೊಡ್ಡಪ್ಪಯ್ಯನ ದೂರ ಮಾಡಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಅದಕ್ಕೆ ನಾನು ನಿನ್ನ ಕ್ಷಮಿಸ್ತಿದ್ದೀನಿ. ಕೃಷ್ಣ, ನಾನೀ ಜಗತ್ತಲ್ಲಿ ಎಲ್ರನ್ನೂ ಸರಿ ಮಾಡ್ತೀನಿ, ಆದ್ರೆ ನೀನು ಯಾವತ್ತೂ ಸರಿ ಹೋಗಲ್ಲ. ನಾನು ನಿನ್ನ ಹತ್ರ ಮಾತಾಡಲ್ಲ. ಬಾಯ್ ಬಡ್ಕ ಕೃಷ್ಣ. ನನ್ಗೇನ್ ನಿನ್ನ ಹತ್ರ ಇರೋ 1 ಲಕ್ಷ ಹಸು ಬೇಕಾಗಿದ್ಯಾ ಹಠಮಾರಿ ಗೋಪಿಕೆ? ಜಗತ್ತಿನ ದೃಷ್ಟಿಯಲ್ಲಿ ನೀವಿಬ್ಬರು ಏನೇ ಲೀಲೆ ತೋರಿದರೂ ಸತ್ಯ ಒಂದೇ. ಪುರುಷ ಮತ್ತು ಪ್ರಕೃತಿಯ ಪ್ರಯಾಸವಿಲ್ಲದೆ ಸೂರ್ಯೋದಯವೂ ನಿಲ್ಲುತ್ತಿರಲಿಲ್ಲ, ಕಂಸನ ಅಪಾಯವೂ ಕೂಡ. ನಿಮ್ಮಿಬ್ಬರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ.
ಯಶೋದೆ, ನನ್ ಪೂರ್ತಿ ಜೀವನ ನಾನು ಒಬ್ಬ ಯೋಧಳ ತರಾನೇ ಬದುಕಿದ್ದೀನಿ. ಆದ್ರೆ ಇವತ್ತು ಏನಾದ್ರೂ ಮಾಡ್ಬೇಕಾಗಿರೋ ಪರಿಸ್ಥಿತಿಯಲ್ಲಿರ್ಬೇಕಾದ್ರೆ ನಾನು ಏನೂ ಮಾಡಕ್ಕಾಗ್ತಿಲ್ಲ. ನನ್ನ ಮಕ್ಕಳ ಜೀವನ ಕಾಪಾಡೋದ್ರಲ್ಲಿ ಸೋತ್ ಹೋಗಿದ್ದೀನಿ. ಅಕ್ಕ, ನಮ್ ಕೈಯಲ್ಲಿ ಏನೂ ಆಗ್ದಿದ್ದಾಗ ಎಲ್ಲ ಆ ಭಗವಂತನ ಮೇಲೆ ಬಿಟ್ಬಿಡ್ಬೇಕು. ನನಗೆ ಪೂರ್ತಿ ವಿಶ್ವಾಸ ಇದೆ, ಚತುರ್ಭುಜ ಸತ್ಯನಾರಾಯಣ ನಮ್ಮನೆಯವರನ್ನ ಮತ್ ನಮ್ಮ ಮಕ್ಕಳನ್ನ ರಕ್ಷಿಸ್ತಾರೆ. ಪ್ರಭು ಸತ್ಯನಾರಾಯಣ ಅವರಿಗೇನು ಆಗ್ತಾ ಇರ್ಲಿ. ನೀನು ಸತ್ಯವಾಗಿಯೂ ಭಗವಂತನಾಗ ಬಯಸಿದರೆ ನೀನು ಸರ್ವಪ್ರಥಮ ನನ್ನನ್ನೇ ಸ್ವೀಕಾರ ಮಾಡಬೇಕು. ಯಾವಾಗ್ಲೂ ಅದು ಒಂದೇ ಸತ್ಯ ಇರೋದು. ಅಹಂ ಬ್ರಹ್ಮಾಸ್ಮಿ. ಅಹಂ ಸರ್ವಸ್ಯ ಪ್ರಭವೋ ಮತ ಸರ್ವಂ ಪ್ರವರ್ತತೆ. ಬನ್ನಿ ಅಪ್ಪ. ನಡಿ ಕೃಷ್ಣ. ಮೋಸಗಾರ ವಿಷ್ಣು, ನೀನು ಬಾಲಕರಿಗೆ ಮೋಸ ಮಾಡಬಹುದು, ಕಂಸನಿಗಲ್ಲ. ಭಗವಂತ ಕಂಸ ತನ್ನನ್ನು ಮಾತ್ರ ಸ್ವೀಕರಿಸುವುದು. ಓಂ ಕಂಸಾಯ ನಮಃ. ಯೋಚನೆ ಮಾಡಬೇಡಿ. ಮುಂದೆ ಸಮಯ ಬಂದಾಗ ಧರ್ಮದ ರಕ್ಷಾರ್ಥ ಸದಾ ಅವತರಿಸುವ ಆ ಶ್ರೀಹರಿಯೇ ಕಂಸನ ಅಂತ್ಯ ಮಾಡುತ್ತಾನೆ. ಭಗವಂತ ಹಾಗೆ ಬೇಗ ಆಗ್ಲಿ. ಗುರುದೇವ, ಈಗ ನೀವ್ ಆಜ್ಞೆ ಕೊಟ್ರೆ ನಾವೆಲ್ಲ ನಿಮ್ ಜೊತೆ ಆಶ್ರಮದವರೆಗೂ ಬರ್ತೀವಿ. ವೃಷಭಾನು, ಬಲರಾಮ, ನೀವು ನನ್ನ ಜೊತೆ ಬನ್ನಿ. ದಾಮೋದರ, ನೀನ್ ಇಲ್ಲೇ ಮಕ್ಕಳ ಜೊತೆ ಇರು. ಶುಭಮಸ್ತು. ನೀರು ಇಲ್ಲ, ಜೊತೆಗೆ ರಾಧೆಗೆ ಬಾಯಾರಿಕೆ ಆಗ್ತಿದೆ. ಹಾಗಿದ್ರೆ ಈಗ ರಾಧೆ ಏನ್ ಮಾಡ್ಬೇಕು ಅಂತೀರಾ? ರಾಧೆ, ನಿನ್ ಬಾಯಾರಿಕೆ ನೋಡಿದ್ರೆ ನನ್ಗನ್ನಿಸ್ತಿದ್ದೆ ನೀನ್ ನದಿಗೆ ಹಾರಿದ್ರೆ ಸರಿ ಹೋಗ್ಬೋದಪ್ಪ. ಅಯ್ಯೋ, ಎಲ್ಲೋಡುತ್ತೀರಿಯಾ? ಅಯ್ಯೋ ರಾಧೆ, ರಾಧೆ. ನಿನ್ನ ಮೋಸ ಸಮಾಪ್ತಗೊಳ್ಳುತ್ತದೆ. ಪ್ರಲಬ್ಧ, ಭಗವಂತ, ಸೇವಕ ಮತ್ತು ಸ್ವಾಮಿಯ ಮಧ್ಯೆ ಮಲ್ಲ ಯುದ್ಧದ ಸಿದ್ಧತೆ ಮಾಡು. ಹಾಗೇ ಆಗಲಿ. ಮನಸ್ಸಿಟ್ಟು ಯುದ್ಧ ಮಾಡು. ಈ ಮಲ್ಲ ಯುದ್ಧದಲ್ಲಿ ಕೇವಲ ಒಬ್ಬ ಜೀವಂತ ಉಳಿಯುತ್ತಾನೆ. ಪ್ರಲಬ್ಧ, ಭಗವಂತ, ಸೇವಕ ಮತ್ತು ಸ್ವಾಮಿಯ ಎದುರು ಪೂರ್ತಿ ಬ್ರಜಮಂಡಲ ಬಂದಿರಬೇಕು. ಕುಟಿಲ ನೀತಿಜ್ಞ ಕ್ರೂರ ಮತ್ತು ಮಹಾರಾಜ ವಸುದೇವನ ಮಲ್ಲ ಯುದ್ಧ ಕಣ್ತುಂಬಿಕೊಳ್ಳಲಿ. ಖಂಡಿತ ಭಗವಂತ. ಕೃಷ್ಣ, ನಾನ್ ರಾಧೆ. ಅದೇನೇ ಆಗಿರ್ಲಿ, ಬೇಗ ಬೇಗ ಕಲ್ತ್ಕೋತೀನಿ. ಗೋಪಿಕೆ, ನನ್ ಗೊತ್ತಿದೆ ಸ್ವಲ್ಪ ಹೊತ್ತಂದ್ರೆ ಎಷ್ಟೊತ್ ಮಾಡ್ತೀಯ ಅಂತ. ಅಲ್ಲಿವರೆಗೂ ನೀನೇನ್ ಸುಮ್ನೆನೆ ಇರ್ತೀಯ? ಕೃಷ್ಣ, ನಾನು ಬೇರೆಯವ್ರ ಮಾತಿಗೆಲ್ಲ ಕಿವಿ ಕೊಡೋದಿಲ್ಲ. ಆದ್ರೆ ನಿನ್ ಕೈಯಿಂದ ನೀರ್ ಕುಡಿಬೇಕು ಅಂತ ಈಗ ನನಗೆ ಆಸೆ ಆಗ್ತಾ ಇದೆ. ಅದಕ್ಕೆ ನಾನು ನಿನ್ ಕೈಯಿಂದ ನೀರನ್ನ ಕುಡಿತೀನಿ. ಸರಿ ಬಾ, ನೀರ್ ಕುಡ್ಸು. ಆಯ್ತು ಆಟ ಮಾರಿ ಗೋಪಿಕೆ, ನೀನು ನದಿಗೆ ಹಾರೋಕ್ ಮುಂಚೆ ನಾನ್ ನಿನ್ಗೆ ನೀರು ಕುಡಿಸ್ತೀನಿ.
ಈ ಮಡಕೆ ಇಷ್ಟ ಕೆಳಗೆ ಹೇಗೋಯ್ತು? ಇಲ್ಲಿ ನೋಡಿದ್ರೆ ನೀರು ಕಮ್ಮಿ ಇದೆ. ಜೀವಕ, ನಾವಿದನ್ನ ಎತ್ಕೊಂಡು ಕೃಷ್ಣನ ಹತ್ರ ತಗೊಂಡೋಗೋಣ. ಹೌದು. ಇದನ್ ಯಾಕೆ ಎತ್ತಕ್ಕಾಗ್ತಾ ಇಲ್ಲ? ಜೀವಕ, ಇದು ನಿಜವಾಗ್ಲೂ ಅಲ್ಲಾಡ್ತಿಲ್ಲ. ಗೆಳೆಯ, ಈ ಮಡಕೆ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಕೃಷ್ಣ, ಕೃಷ್ಣ ಬೇಗ ಬಾ. ಕೃಷ್ಣ ಕೃಷ್ಣ ನಿಂತ್ಕೋ ಕೃಷ್ಣ, ಇನ್ನೂ ನನ್ ಬಾಯಾರ್ಕೆ ಹೋಗೇ ಇಲ್ಲ ಕೃಷ್ಣ. ಎಷ್ಟೊಂದು ರುಚಿಯಾಗಿದೆ. ನಾನು ರಾಧೆ, ನನಗೆ ಯಾವಾಗ ಹಸಿವಾಗುತ್ತೋ ಆಗ ನಾನು ತಿಂದೇ ಬಿಡ್ತೀನಿ. ಎಲ್ಲ ತಿಂಡಿಗಳನ್ನು ನಾನು ಒಬ್ಳೆ ತಿನ್ಮುಗ್ಸೋವಷ್ಟು ಹಸಿವಾಗಿಲ್ಲ ನನ್ಗೆ. ಈಗ ನಿಮ್ಮೆಲ್ರದ್ದು ಹತ್ತಿದ್ದು ಕರ್ದಿದ್ದು ಮುಗ್ದಿದ್ರೆ ಎಲ್ಲ ಈ ಕಡೆ ಬನ್ನಿ, ಇದನ್ನೆಲ್ಲ ತಿನ್ ಮುಗ್ಸಿ. ಹಾ ರಾಧೆ ಪುಟ್ಟಿ, ಹಸುವಂತೂ ನಮ್ಮೆಲ್ರಿಗೂ ಆಗಿದೆ. ಕೃಷ್ಣ, ನೀನ್ ಹೋಗು, ನೀನ್ ಎಲ್ಲಾ ಗೆಳೆಯರನ್ನು ಕರ್ಕೊಂಡ್ ಬಾ. ಇವತ್ತೆಲ್ರೂ ಒಟ್ಟಿಗೆ ಊಟ ಮಾಡೋಣ. ಏನೇ ಆದ್ರೂ ಒಳ್ಳೇದಕ್ಕೆ ಆಗೋದು. ಇದನ್ನೆಲ್ಲ ನೋಡಿದ್ರೆ ಇದೆಲ್ಲ ದೇವ್ರ ಲೀಲೆನೇ ಅನ್ಸತ್ತೆ. ಬಲರಾಮ ತನ್ನ ತಂದೆ ನಾನು ನೋಡೋ ಹಾಗಾಯ್ತು. ಹೇ ಪ್ರಭು, ಹೇಗೆ ನನಗೆ ಈ ಶಾಪದಿಂದ ಮುಕ್ತಿ ದೊರೆಯೋದು? ಯಾವಾಗ ಈ ಬಂಧನದ ಯಾತನೆ ಅಂತ್ಯ ಆಗೋದು? ಹೇಗೆ ನಾನು ಈ ಮಡಿಕೆಯಿಂದ ಮುಕ್ತನಾಗುವೆ? ಉತ್ತರ ಕೊಡಿ ಪ್ರಭು, ಉತ್ತರ ಕೊಡಿ. ಕೇವಟ, ನೀನು ನಿನ್ನ ಪ್ರಭುವಿನ ಅತಿಭಕ್ತಿಯಲ್ಲಿ ಮರೆತಿದ್ದೀಯ. ಒಂದು ಜೀವಿಗೆ ಇನ್ನೊಂದು ಜೀವಿಯ ಮೇಲೆ ಇರುವ ಕರ್ತವ್ಯವೇನೆಂದು. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಭಕ್ತಿ ಜೀವಿಯ ಸೇವೆ. ಅದು ಬೇಕಿದ್ದರೆ ಯಾವುದೋ ಹಸಿದವನಿಗೆ ಭೋಜನ ಕೊಡುವುದಿರಲಿ, ಯಾರೋ ದಾಹವಿದ್ದವನಿಗೆ ನೀರು ಕುಡಿಸುವುದೇ ಆಗಿರಲಿ. ಕೇವಟ, ನಾನು ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಧಾರಣೆ ಮಾಡುತ್ತೇನೆ. ಆಗ ನನ್ನ ಬಾಲ್ಯ ರೂಪದ ಮೂಲಕ ನಿನಗೆ ಮುಕ್ತಿ ಸಿಗುತ್ತದೆ. ಏಳು ನದಿಗಳ ಧಾರೆಗಳಲ್ಲಿ ಹಗಲಿರುಳು. ಲೋ ಜೀವಕ, ನನ್ ಕೈಲಿ ಹೇಳಕ್ ಹೋಗ್ತಿಲ್ಲ, ನೀನ್ ಹಾಡಾಡ್ತಿದ್ಯಾ. ನಾನ್ ಹಾಡ್ತಾ ಇಲ್ಲಪ್ಪ ಗೆಳೆಯ ಧಾಮ. ಯಾರು ಹಾಡ್ತಾ ಇದಾರೆ ಹೇಳು? ಅಯ್ಯೋ ಇದೇನಿದು? ಈಡೇರಿ ನನ್ನ ಮೋಹ ಕೊನೆಗೊಳ್ಳಲು ನಡೆ ನಡೆ ಮಡಕೆ ಟುಮಕ್ ಟುಮಕ್ ಟುಮ್. ನಡೆ ನಡೆ ಮಡಕೆ, ನಡೆ ನಡೆ ಮಡಕೆ ಟುಮಕ್. ಇದು ಮಡಕೆ ಅಲ್ವಾ? ಮತ್ತಿದ್ ಯಾಕೆ ಹಾಡ್ತಾ ಇದೆ? ಇದು ಬರೀ ಹಾಡ್ತಾ ಇಲ್ಲ, ಇದು ನಮ್ ಕಡೆಗೆ ಬರ್ತಿದೆ. ಓಡ್ರೋ.